ನಮ್ಮೆಲ್ಲರಿಗೂ ಗೊತ್ತು ಇಂಡಿಯಾ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಆದರೆ ಭಾರತ ವರ್ಲ್ಡ್ ಹೈಪರ್ ಟೆನ್ಷನ್ ಕ್ಯಾಪಿಟಲ್ ಆಗುವಂಥ ದಿನ ತುಂಬ ದೂರ ಇಲ್ಲ. ನಿಮಗೆ ಗೊತ್ತಿರಬಹುದು ಮೇ 17th ಇಸ್ ಹೈಪರ್ ಟೆನ್ಷನ್ ಡೇ. ಅಂದರೆ ಈ ದಿನ ಇಸ್ ಡೆಡಿಕೇಟೆಡ್ ಇದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸೋದಕ್ಕೆ. ಸೊ ಇವತ್ತು ವಿ ಹ್ಯಾವ್ ಡಾಕ್ಟರ್ ಗೌತಮ್ ವಿತ್ ಅಸ್. ಹೈಪರ್ ಟೆನ್ಷನ್ನ ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಕರೀತಾರೆ. ಡಾಕ್ಟರ್, ಇಫ್ ಯು ಕ್ಯಾನ್ ವಾಕ್ ಅಸ್ ಥ್ರೂ ದ ಸ್ಟೇಜಸ್ ಆಫ್ ಹೈಪರ್ ಟೆನ್ಷನ್. ಅದು ಸೈಲೆಂಟ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಸಿಮ್ಟಮ್ಸ್ ಏನು ಇರೋದಿಲ್ಲ. ಸೊ ಹೈಪರ್ ಟೆನ್ಷನ್ ಬಂದಿದ್ದು ಗೊತ್ತೇ ಆಗಲ್ಲ. ನಾವು ಮೆಜರ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಬಿ ಪಿ ಇದೆ ಅಥವಾ ಹೈ ಬಿ ಪಿ ಇದೆ ಅಂತ. ಆ್ಯಂಡ್ ಇಟ್ ಈಸ್ ಎ ಕಿಲ್ಲರ್ ಬಿಕಾಸ್ ಅದನ್ನು ನಾವು ಟ್ರೀಟ್ ಮಾಡಿಲ್ಲ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ. ನಮಗೆ ಸ್ಟ್ರೋಕ್ ಆಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಈ ಥರ ತುಂಬ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಇವಾಗ ದ ಸ್ಟೇಜಸ್ ಆಫ್ ಹೈಪರ್ ಟೆನ್ಷನ್ನ ತೆಗೆದಿದ್ದಾರೆ. ಏನಕ್ಕೆ ಅಂದರೆ ಬಿ ಪಿ ಎನಿಥಿಂಗ್ ಮೋರ್ ದೆನ್ 140/90 ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ಡೇಂಜರಸ್. ಆ್ಯಂಡ್ ಕಾಮನ್ ಮ್ಯಾನ್ ಯೂಶಲಿ ಯೂಸ್ ಮಾಡುವಂಥ ಟರ್ಮ್ ಬಿ ಪಿ ಚೆಕ್ ಮಾಡುವಂಥ ಆಪರೇಟಸ್ಗೆ ಇಟ್ಸ್ ಬಿ ಪಿ ಮಿಷಿನ್ ಅಂತ ನಾವು ಹೇಳ್ತೀವಿ. ಬಟ್ ಮೆಡಿಕಲಿ ಇಟ್ಸ್ ಕಾಲ್ಡ್ ಎಸ್ ಪಗ್ಮೋ ಮ್ಯಾನೋಮೀಟರ್. ಸೊ ಬಿ ಪಿನ ಚೆಕ್ ಮಾಡೋದಕ್ಕೆ ವಾಟ್ಸ್ ದ ರೈಟ್ ಟೈಮ್ ಆ್ಯಂಡ್ ರೈಟ್ ವೇನಲ್ಲಿ ಹೇಗಿದನ್ನು ಯೂಸ್ ಮಾಡಬೇಕು ನಾವು? ಎನಿ ಟೈಮ್ ಆಫ್ ದ ಡೇ ನಾವು ಬಿ ಪಿ ಚೆಕ್ ಮಾಡ್ಬೋದು. ಬಟ್ ಮೇಕ್ ಶೋರ್ ದಟ್ ನೀವು ಬಿ ಪಿ ಚೆಕ್ ಮಾಡೋ ಮುಂಚೆ ಒಂದು 15 ಮಿನಿಟ್ಸ್ ಈಸಿಯಾಗಿ ಕಾಮಾಗಿ ರೆಸ್ಟ್ ಮಾಡಿ ಚೇರಲ್ಲಿ ಕೂತ್ಕೊಂಡು ಬಿ ಪಿ ಅಪರೇಟಸ್ನ ಒಂದು ಟೇಬಲ್ ಮೇಲೆ ಇಟ್ಕೊಳ್ಳಿ. ಸೊ ದಟ್ ದ ಬಿ ಪಿ ಅಪರೇಟಸ್ ಈಸ್ ಎಟ್ ದ ಲೆವೆಲ್ ಆಫ್ ದ ಹಾರ್ಟ್. ಆಮೇಲೆ ಬಿ ಪಿನ ಚೆಕ್ ಮಾಡಿ. ಆಲ್ವೇಸ್ ಇಫ್ 1 ರೀಡಿಂಗ್ ಇಸ್ ಸ್ಲೈಟ್ಲಿ ಇತ್ತಂದರೆ 2 ರೀಡಿಂಗ್ಸ್ ತೊಗೊಳ್ಳಿ. ಆ್ಯಂಡ್ ಅದನ್ನ ಒಂದು ಅವರೇಜ್ ಔಟ್ ಮಾಡಿಕೊಂಡು ಕೀಪ್ ಎ ಲಾಗ್ ಬುಕ್. ಒಂದ್ಸತಿ ಬೆಳಿಗ್ಗೆ ಆಮೇಲೆ ಸಂಜೆ ಮಾಡಿ ಇಟ್ಕೊಂಡ್ರೆ ಆಲ್ವೇಸ್ ನಿಮ್ಮ ಡಾಕ್ಟರಿಗೂ ಶೋ ಮಾಡೋಕ್ಕೆ ಇಟ್ ವಿಲ್ ಬಿ ವೆರಿ ಕನ್ವೀನಿಯೆಂಟ್. ಓಕೆ, ಸೊ ಎರಡೂ ನಂಬರ್ಸ್ ಏನನ್ನ ಸಿಂಬಲೈಸ್ ಮಾಡುತ್ತೆ? ಬಿ ಪಿಲಿ ದೆರ್ ಆರ್ 2 ರೀಡಿಂಗ್ಸ್. ಒನ್ ಈಸ್ ದ ಮೇಲ್ಗಡೆ ನ್ಯೂಮರೇಟರ್ ಇಸ್ ಸಿಸ್ಟೋಲಿಕ್ ಅಂತ ಹೇಳ್ತೀವಿ, ದ ಕೆಳಗಡೆ ಡಿನಾಮಿನೇಟರ್ ಡಯಾಸ್ಟೋಲಿಕ್ ಅಂತ ಹೇಳ್ತೀವಿ. ಐಡಿಯಲಿ ನಾವು ಹೈಪರ್ ಟೆನ್ಷನ್ ಅಂತ ಹೇಳಬೇಕಾದ್ರೆ ದ ಸಿಸ್ಟೋಲಿಕ್ ಇಫ್ ಇಟ್ ಈಸ್ ಮೋರ್ ದೆನ್ 140 ಇದ್ದರೆ ಹೈಪರ್ ಟೆನ್ಷನ್ ಅಂತೀವಿ. ಈವನ್ ಇಫ್ ದ ಸಿಸ್ಟೋಲಿಕ್ 120 ಇದ್ದು ಡಯಾಸ್ಟೋಲಿಕ್ 90 ಮೇಲೆ ಇದ್ರೂ ಅವಾಗಲೂ ಹೈಪರ್ ಟೆನ್ಷನ್ ಅಂತೀವಿ. ಎಷ್ಟೋ ಸತಿ ಯಂಗ್ ಪೇಷಂಟ್ಸ್ ಬರ್ತಾರೆ, ಸರ್ ನಂದು ಮೇಲ್ಗಡೆ ಬಿ ಪಿ ನಾರ್ಮಲ್ ಇದೆ, ಕೆಳಗಡೆ ಜಾಸ್ತಿ ಇದೆ, 90 ಮೇಲಿದೆ, ಏನು ಮಾಡೋದು? ಸೊ ನಾವು ಅದಕ್ಕೆ ಹೇಳ್ತೀವಿ ಐಸೋಲೇಟೆಡ್ ಡಯಾಸ್ಟೋಲಿಕ್ ಹೈಪರ್ ಟೆನ್ಷನ್ ಅಂತ. ಇವ್ರೇನಾಗುತ್ತೆ, ದೀಸ್ ಸೆಟ್ ಆಫ್ ಪೇಷಂಟ್ಸ್ ಫ್ಯೂಚರಲ್ಲಿ ಬಿ ಪಿ ಡೆವಲಪ್ ಆಗುತ್ತೆ ಅಥವಾ ಹೈಪರ್ ಟೆನ್ಷನ್ ಡೆವಲಪ್ ಆಗುತ್ತೆ. ಸೊ ಡೋಂಟ್ ಇಗ್ನೋರ್ ದ ಸೈನ್ಸ್, ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಏನು ಹೇಳ್ತಾರೆ. ಟು ನಾಟ್ ಇಗ್ನೋರ್ ಯಾವ್ಯಾವ ಸಿಂಪ್ಟಮ್ಸ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ವೆನ್ ಇಟ್ ಕಮ್ಸ್ ಟು ಹೈಪರ್ ಟೆನ್ಷನ್? ದೀಸ್ ಮೈನರ್ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಒನ್ಸ್ ಇನ್ ಎ ವೈಲ್ ಸ್ವಲ್ಪ ಹೆಡೇಕ್ ಬರೋದು, ಅಥವಾ ಡಿಸಿನೆಸ್ ಆಗೋದು, ಅಥವಾ ಸ್ವಲ್ಪ ದೂರ ನಡೆದ್ರೆ ಓಡಾಡಿದ್ರೆ ಒಂಥರ ಸುಸ್ತಾಗೋದು, ಬ್ಲರಿಂಗ್ ಆಫ್ ದ ವಿಷನ್. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಯಾವಾಗಲಾದ್ರು ಕಂಡು ಬಂದರೆ ಆಲ್ವೇಸ್ ಒಂದು ಪಕ್ಕದ ಕ್ಲಿನಿಕಲ್ಲೋ ಅಥವಾ ಇವನ್ ಮನೆಯಲ್ಲೋ ಒಂದು ಬಿ ಪಿ ಚೆಕ್ ಮಾಡಿಸ್ಕೊಂಡ್ರೆ ವಿ ಕ್ಯಾನ್ ಡಯಾಗ್ನೋಸ್, ಅರ್ಲಿ ಡಯಾಗ್ನೋಸ್ ಮಾಡ್ಕೋಬೋದು. ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡ್ಕೊಂಡ್ರೆ ಫ್ಯೂಚರಲ್ಲಿ ಆಗ ಸೀರಿಯಸ್ ಇಶ್ಯೂಸ್ ಇರುತ್ತೆ, ಅದು ಅವಾಯ್ಡ್ ಮಾಡಿ. ಮೇ 17th ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಸಲುವಾಗಿ ಇದ್ರ ಬಗ್ಗೆ ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ತಾ ಫೋರ್ಟಿಸ್ ಹಾಸ್ಪಿಟಲ್ ನಾಗರಬಾವಿನಲ್ಲಿ ಮೇ 17th ಇಂದ ಜೂನ್ 30th ವರೆಗೂ 50% ಡಿಸ್ಕೌಂಟ್ ಸಿಗ್ತಾ ಇದೆ ಆನ್ ಬೋತ್ ಕಾಂಪ್ರಹೆನ್ಸಿವ್ ಕಾರ್ಡಿಯಾಕ್ ಚೆಕಪ್ ಮತ್ತು ಕನ್ಸಲ್ಟೇಷನ್. ಸೊ ಮಿಸ್ ಮಾಡದೆ ಟೇಕ್ ಇನ್ ಚಾರ್ಜ್ ಆಫ್ ಯೋರ್ ಹೆಲ್ತ್.